ಸೇಮ್ ಎಸ್ ಐ ಪಿ ಸೇಮ್ ಫಂಡ್ ನೀವು ನಿಮ್ಮ ಫ್ರೆಂಡ್ ಇನ್ವೆಸ್ಟ್ ಮಾಡಿದ್ದು, ಬಟ್ ನೀವು ಅವನಕ್ಕಿಂತ ಹೆಚ್ಚು ರಿಟರ್ನ್ಸ್ ಹೆಂಗೆ ಪಡ್ಕೋಬೋದು? 2 ಸ್ಟೆಪ್ಸ್. ಒಂದೇದು ಸ್ಟೆಪ್ ಅಪ್ ಮಾಡಿರಿ. ಎವ್ರಿ ಇಯರ್ ಅಟ್ಲೀಸ್ಟ್ 5 to 10% ನೀವು ಸ್ಟೆಪ್ ಅಪ್ ಇಟ್ಟರೆ ನಿಮ್ಮ ಫ್ರೆಂಡ್ ಯಾವಾಗ 5-6 ಇಯರ್ಸ್ನಲ್ಲಿ ಒಂದು ವೆಲ್ತ್ ಬಿಲ್ಡ್ ಮಾಡ್ತಾನೆ, ಅದ್ರದ್ದು ನೀವು ವಿತಿನ್ ಫಾಸ್ಟ್ ಲೈನ್ನಾಗೆ ಅವನಕ್ಕಿಂತ ಜಲ್ದಿ ನೀವು ಬಿಲ್ಡ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ನೀವು 5,000 ಎಸ್ ಐ ಪಿ ಇಟ್ಟಿದ್ರೆ ನೆಕ್ಸ್ಟ್ ಇಯರ್ 6K, ನೆಕ್ಸ್ಟ್ ಇಯರ್ 2027 7K, ಹಿಂಗೆ ನೀವು ಮಾಡ್ಕೋತ ಹೋದ್ರೆ ನೀವು ಮಚ್ ಸ್ಪೀಡ್ನಾಗ ನಿಮ್ಮದು ಎಸ್ ಐ ಪಿ ಸ್ಟೆಪ್ ಅಪ್ ಮಾಡಿ ನೀವು ಕಾರ್ಪಸ್ ಮಾಡ್ಬೋದು. ಸೆಕೆಂಡ್ ಒನ್, ಮಾರ್ಕೆಟ್ ಕ್ರ್ಯಾಶ್ ಆದಾಗ ಹೆಚ್ಚಿಗೆ ಇನ್ವೆಸ್ಟ್ ಮಾಡಬೇಕು, ನಿಮ್ಮ ಫಂಡ್ನಾಗೆ ಇನ್ವೆಸ್ಟ್ ಹಾಕಬೇಕು. ಯಾವಾಗ ಎಲ್ಲರೂ ಪ್ಯಾನಿಕ್ ಆಗ್ತಿರ್ತಾರೆ, ಆ್ಯಕ್ಚುಲಿ ಇದು ಸ್ಟಾಕ್ ಮಾರ್ಕೆಟ್ ವರ್ಲ್ಡ್ನಾಗ ಡಿಸ್ಕೌಂಟೆಡ್ ರೇಟ್ಸ್ನಾಗ ನಿಮ್ಗೆ ಶೇರ್ಸ್ ಅಥವಾ ಸ್ಟಾಕ್ಸ್ ಅಥವಾ ನಿಮ್ಮದು NAVs SIPs ಯೂನಿಟ್ಸು ನಿಮ್ಗೆ ಭಾಳ ಸಸ್ತಾ ಡಿಸ್ಕೌಂಟ್ಸ್ನಾಗ ಸಿಗ್ತಿರ್ತಾವೆ. ಸೊ ನೀವು ಹೆಚ್ಚು ಇನ್ವೆಸ್ಟ್ ಮಾಡಬೇಕು. ಈವನ್ ನೀವು ಬರೀ 10,000 ರೂಪಾಯಿನೂ ಮಾರ್ಕೆಟ್ ಕ್ರ್ಯಾಶ್ನಾಗ 10 to 15% ಮಾರ್ಕೆಟ್ ಕ್ರ್ಯಾಶ್ನಾಗ ಇನ್ವೆಸ್ಟ್ ಮಾಡಿದರೆ ಓವರ್ ದಿ ಲಾಂಗ್ ಪೀರಿಯಡ್ ಅದು ಆಲ್ಮೋಸ್ಟ್ 2x ಆಗ್ಬೋದು. ಸೊ ಸೇಮ್ ಫಂಡ್ ಸೇಮ್ SIP ಇಬ್ಬರು ಮಾಡಿದ್ದು, ಬಟ್ ನೀವು ಸ್ಮಾರ್ಟ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಫ್ರೆಂಡಿಗೆ ಆರಾಮ್ಸೆ ಬೀಟ್ ಮಾಡೋದು.